ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ವೃಶ್ಚಿಕ ರಾಶಿ. ನೋಡಿ, ಮತ್ತೆ ಮತ್ತೆ ಹೇಳ್ತೇನೆ, ವೃಶ್ಚಿಕ ರಾಶಿಗೆ ಗುರು ಬದಲಾವಣೆ ಫಲ ಏನು ಅಂತ ನೋಡೋದಾದ್ರೆ, ನೋಡಿ, ವೃಶ್ಚಿಕ ರಾಶಿಗಿಂತ ವೃಶ್ಚಿಕ ಲಗ್ನಕ್ಕೆ ಇದು ಹೆಚ್ಚು ಅನ್ವಯಿಸುತ್ತದೆ. ವೃಶ್ಚಿಕ ಲಗ್ನದಿಂದ ಸಾಮಾನ್ಯವಾಗಿ ನಾವು ಜ್ಯೋತಿಷ್ಯವನ್ನು ನೋಡ್ತೇವೆ. ಆ ಕಾರಣಕ್ಕೆ ಯಾವುದೇ ಗ್ರಹ ಬದಲಾವಣೆಯಾದಾಗ ಲಗ್ನದಿಂದ ನೋಡೋದು ಹೆಚ್ಚು ಒಳಿತು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ 9ನೇ ಮನೆಯಲ್ಲಿ ಗುರು ಬರ್ತಾ ಇದ್ದಾನೆ. ಅಂದ್ರೆ ಭಾಗ್ಯೋದಯವಾಗುವ ಕಾಲ. 9ನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ಅತ್ಯಂತ ಉಚ್ಚನಾಗಿರ್ತಾನೆ, ಅತ್ಯಂತ ಪ್ರಬಲನಾಗಿರ್ತಾನೆ. ಇದರರ್ಥ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು ಏನಾದರೂ ನಿಮಗೆ ಬರೋದಿದ್ರೆ, ಹಿಂದಿನ ಒಂದು ದಿನಗಳಲ್ಲಿ ಬಹಳ ಕಷ್ಟಪಡ್ತಾ ಇದ್ರೆ ನೀವು, ಈಗ ಅತ್ಯಂತ ಸಲೀಸಾಗಿ ಸರಾಗವಾಗಿ ನಿಮ್ಗೆ ಬಂದ್ಬಿಡ್ತವೆ ಪಿತ್ರಾರ್ಜಿತ ಆಸ್ತಿಗಳು. ನಿಮ್ಮ ತಂದೆಗೆ ಒಳ್ಳೆಯದಾಗೋ ಸಮಯ, ನಿಮ್ಮ ತಂದೆಯಿಂದ ನಿಮಗೆ ಒಳ್ಳೆಯದಾಗೋ ಸಮಯ. ಕೆಲವು ದೂರ ದೂರದ ಗುರು ದೇವಾಲಯಗಳು, ಶಿವ ದೇವಾಲಯಗಳು, ನಾರಾಯಣನ ದೇವಾಲಯಗಳು ನೋಡೋ ಒಂದು ಯೋಗ ವೃಶ್ಚಿಕ ಲಗ್ನದವರಿಗೆ, ವೃಶ್ಚಿಕ ರಾಶಿಯವರಿಗೆ. ಭಾಗ್ಯದಲ್ಲಿ ಗುರು ಬಂದಿದ್ದಾನೆ, ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗ್ತದೆ. ದುಡ್ಡು ಕಾಸು ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ. ಸಮಾಜದಲ್ಲೂ ಕೂಡ ಒಂದು ಗೌರವ ಪ್ರಾಪ್ತಿ ಆಗ್ತದೆ. ವಿಶೇಷವಾಗಿ ದೇವತಾ ಕಾರ್ಯಗಳನ್ನು ಮಾಡ್ತೀರಾ, ಆ ರೀತಿ ಆಗ್ತದೆ. ಒಟ್ಟಾರೆಯಾಗಿ ನಿಮಗೆ ರೆಸ್ಪೆಕ್ಟ್, ನಿಮ್ಮ ವ್ಯಕ್ತಿತ್ವದಲ್ಲಿ ವಿಶೇಷ ಶಕ್ತಿ ಇರ್ತದೆ, ಚೈತನ್ಯ ಇರ್ತದೆ. ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಇನ್ನು ವಿದ್ಯಾರ್ಥಿಗಳಿದ್ದರೆ, ನೀವು ಡಿಗ್ರಿ ಓದ್ತಾ ಇದ್ರೆ ಅದು ಕೂಡ ಒಳ್ಳೆ ರಿಸಲ್ಟ್ ಬರ್ತದೆ. ನೀವೇನು ನಿರೀಕ್ಷೆ ಮಾಡಿರ್ತೀರಾ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ರಿಸಲ್ಟ್ ಬರ್ತದೆ. ಒಟ್ಟಾರೆಯಾಗಿ ಗುರು ಅತ್ಯಂತ ಉಚ್ಚನಾಗಿದ್ದಾನೆ. ವೃಶ್ಚಿಕ ಲಗ್ನದವರಿಗಂತೂ ನೋಡ್ಕೊಳ್ಳಿ, ಯಾರಾದರೂ ವೃಶ್ಚಿಕ ಲಗ್ನದವರಿದ್ರೆ ತುಂಬಾ ವಿಶೇಷವಾಗಿರ್ತದೆ. ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿ ಕಟಕ ರಾಶಿಯಲ್ಲಿ ಹುಟ್ಟಿದ್ರೆ ಇನ್ನೂ ಅದ್ಭುತ, ಡಬಲ್ ಬೋನಸ್. ಮತ್ತೆ ಹೇಳ್ತೇನೆ, ಕಟಕ ರಾಶಿಯವರಾಗಿರ್ಬೇಕು, ವೃಶ್ಚಿಕ ಲಗ್ನದವರಾಗಿರ್ಬೇಕು. ಈ ರೀತಿ ಇದ್ರಂತೂ ಅತ್ಯದ್ಭುತ ವಿಷಯ ಆಗ್ತದೆ. ಯಾಕಂದ್ರೆ ಚಂದ್ರ ಅಲ್ಲಿ ಇರ್ತಾನೆ, ಗುರು ಅಲ್ಲಿ ಬರ್ತಾನೆ. ಅತ್ಯಂತ ವಿಶೇಷವಾಗಿರ್ತದೆ ಗುರು ಬದಲಾವಣೆಯ ಫಲ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶನಿದೇವರನ್ನು ನೋಡೋದಾದ್ರೆ, ಮುಂದಿನ ವರ್ಷ ಜೂನ್ ಮಠ ಹೆಚ್ಚು ಕಡಿಮೆ ಶನಿದೇವರು ನಿಮಗೆ 5ನೇ ಮನೆಯಲ್ಲಿ ಇರ್ತಾನೆ. ವೃಶ್ಚಿಕ ಲಗ್ನದವರಿಗಾಗ್ಲಿ, ವೃಶ್ಚಿಕ ರಾಶಿಯವರಿಗೆ ಆಗಲಿ ನೋಡಿ, ಪಂಚಮ ಶನಿ. ಮಕ್ಕಳು ಕಿರಿಕಿರಿ ಮಾಡಬಹುದು, ಆದರೆ 11ನೇ ಮನೆಯನ್ನು ನೋಡ್ತಾ ಇರ್ತಾನೆ ಶನಿದೇವರು, ಹೆಚ್ಚು ಲಾಭವನ್ನೇ ಕೊಡ್ತಾನೆ. ನೋಡಿ, ಭಾಗ್ಯದಲ್ಲಿ ಗುರು ಕೂಡ ಲಾಭವನ್ನು ಕೊಡ್ತಾನೆ. ಪಿತ್ರಾರ್ಜಿತ ಆಸ್ತಿಗಳು ಬರ್ತವೆ, ವಿಶೇಷವಾಗಿ ಲಾಭ ಆಗ್ತದೆ. ಏನು ಪೇಪರ್ಸ್ ರೆಡಿ ಆಗಿಲ್ಲ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು ಅಂದ್ರೆ ಈಗ ರೆಡಿ ಆಗ್ತವೆ, ನೀವು ಟ್ರೈ ಮಾಡಿ. ಹಾಗೆ ನೋಡಿ, ಶನಿದೇವರು ಕೂಡ ಹೆಚ್ಚು ಲಾಭವನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ತುಂಬಾ ಲಾಭದಾಯಕ ಸಮಯ ನಿಮಗೆ. ಇನ್ನು ರಾಹುಕೇತುಗಳನ್ನು ನೋಡಿದರೆ, 4 ಮತ್ತು 11ನೇ ಮನೆಯಲ್ಲಿದ್ದಾವೆ. ಸ್ವಲ್ಪ ಮನಸ್ಸಿಗೆ ಟೆನ್ಷನ್ ಆಗೋದು, ಇನ್ನು ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ಲಗ್ನದವರಿಗೆ. ಇನ್ನು ಗುರುವಿನ ಶಕ್ತಿ ಇನ್ನಷ್ಟು ಹೆಚ್ಚಾಗಬೇಕಂದ್ರೆ ಗುರುಗಳ ದೇವಸ್ಥಾನಕ್ಕೆ, ಅಂದರೆ ಗುರುರಾಯರ ಮಠಕ್ಕೋ, ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೋ, ದತ್ತಾತ್ರೇಯ ದೇವಸ್ಥಾನಕ್ಕೋ, ನಿಮ್ಮೂರಿನಲ್ಲೇ ಇರುವ ದೇವಸ್ಥಾನಕ್ಕೆ, ಶ್ರೀ ವೀರಭದ್ರೇಶ್ವರ ಸ್ವಾಮಿ, ನಂದೀಶ್ವರ, ಕರಿಬಸಜ್ಜ, ಯಾವ್ದು ಬೇಕಾದರೂ ನಿಮ್ಮೂರಿನಲ್ಲೇ ಇರುವ ಗುಡಿಗಳಿಗೆ ಹೋಗಿ, ಸಾಧ್ಯವಾದರೆ ಕಡಲೆಕಾಳು ದಾನ ಮಾಡಿ, ಹಳದಿ ಬಟ್ಟೆ ದಾನ ಮಾಡಿ, ಇಲ್ಲ ಲಡ್ಡನ್ನು ಅನಾಥಾಶ್ರಮಗಳಿಗೆ ದಾನ ಮಾಡಿ. ಲಡ್ಡು ಮತ್ತು ಪುಳಿಯೋಗರೆಯನ್ನ ಅತ್ಯಂತ ವಿಶೇಷವಾಗಿ ಒಳ್ಳೆಯದಾಗ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ಇರದೆ ನಿಮ್ಮ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ.
ತಮ್ಮ ತೊಂದರೆಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಾಟ ಮಂತ್ರ, ವಾಮಾಚಾರ, ಭಾನಾಮತಿಯತೆ ಏನೇನಾಗಿದ್ದಾವೆ ಅವರೆಲ್ಲರೂ ಕೂಡ ಕರೆ ಮಾಡಿದ್ದಾರೆ. ಅವ್ರ ತೊಂದರೆಗೆ ಪರಿಹಾರ ಕೇಳಿದ್ದಾರೆ. ಅವ್ರ ತೊಂದರೆಗೆ ಪರಿಹಾರ ತಿಳಿಸಿದ್ದೇವೆ. ಗುರುಗಳೇ, ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ, ನಮಗೆ ಒಳ್ಳೆಯದಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು, ಸಲಹೆ ನೀಡ್ತೇವೆ. ಶುಭವಾಗಲಿ.